ಶಿವಮೊಗ್ಗ ಲೋಕಸಭಾ ಅಖಾಡ ಈಗ ಮತ್ತಷ್ಟು ರಂಗೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿರುವಂತದ್ದು ಮತ್ತೆ ಅವರ ಹೆಸರನ್ನ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಹಾಗೆ ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮಧು ಬಂಗಾರಪ್ಪ ಅವರ ಸಹಜವಾಗಿ ಕೂಡ ಸಾಕಷ್ಟು ಕುತೂಹಲ ಇತ್ತು. ಗೀತಾ ಶಿವರಾಜ್ ಕುಮಾರ್ ಅವರೇ ಆ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಸೊ ಈಗ ಹೆಸರು ಘೋಷಣೆ ಆಗಿದೆ. ನಿಮ್ಮ ಸಿದ್ಧತೆಗಳು ತಯಾರಿಗಳು ಯಾವ ರೀತಿ ನಡೆದಿದೆ, ಏನು ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ? ಇಲ್ಲ, ಒಂದ್ ಕಡೆಗೆ ಪಕ್ಷದ ಸಂಘಟನೆ ಅದು ನಡೀತಾ ಇರ್ತದೆ. ಅಭ್ಯರ್ಥಿಯವ್ರ ಹೆಸರು ಯಾರು ಅಧಿಕೃತವಾಗಿ ಅಂತಕ್ಕಂಥದ್ದು ಕಾಯೋದೊಂದು ಬಿಟ್ರೆ ಇನ್ನೇನು ಇರಲಿಲ್ಲ. ಈಗ ಅಧಿಕೃತವಾಗಿ ಗೀತಕ್ಕ ಅವರು ಹೆಸರು ಹೇಳಿರೋದ್ರಿಂದ ನನಗನ್ಸುತ್ತೆ ಇನ್ನು ಮುಂದೆ ಅವ್ರ ಹೆಸರಲ್ಲಿ ನಾವು ಚುನಾವಣೆ ಮಾಡ್ತಕ್ಕಂಥದ್ದು ಒಂದು ಬಾಕಿ ಇದೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಚುನಾವಣೆಯನ್ನ ಬಹಳ ಖುಷಿಯಾಗಿ ನಾವು ಮಾಡ್ತೀವಿ. ಯಾಕೆಂದ್ರೆ ಜನರು ವಿಶ್ವಾಸವನ್ನ ಗೆದ್ದಿದ್ವಿ, ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದೀವಿ. ಅದು ಗ್ಯಾರಂಟಿಗಳಿರಲಿ ಎಲ್ಲದೂ ಕೂಡ ಹೋದ್ ಸತಿ ಚುನಾವಣೆ ಪೂರ್ವಕವಾಗಿ ಮತ್ತೆ ಈಗಲೂ ಕೂಡ ಅದಾಗಿರೋದ್ರಿಂದ ಐ ಥಿಂಕ್ ನನಗನ್ಸುತ್ತೆ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿ ಗೀತಕ್ಕ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿನ ನಾವೆಲ್ಲರೂ ಕೂಡ ಹೊಡ್ತೀವಿ. ಅದು ನನ್ನ ಒಬ್ಬಂದಲ್ಲ, ಎಲ್ಲರೂ ಕೂಡ ಸೇರಿ ನಾವು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಮೈತ್ರಿ ಅಭ್ಯರ್ಥಿ ಪ್ರಬಲವಾಗಿ ಅಂದ್ರೆ ಎರಡೂ ಪಕ್ಷಗಳು ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಸವಾಲನ್ನ ಪೈಪೋಟಿಯನ್ನು ಕೊಡಬೇಕಾಗುತ್ತೆ ಅಂತ? ಮೈತ್ರಿ ಮಾಡ್ಕೊಂಡ ತಕ್ಷಣ ಎಲ್ಲ ಸರಿಯಾಗ್ಬಿಡುತ್ತೆ ಅಂತಕ್ಕಂಥದ್ದು ಯು ಕಾಂಟ್ ಆಡ್ 1+1=2 ಬರೋದಿಲ್ಲ ಪೊಲಿಟಿಕ್ಸ್ ಅಲ್ಲಿ. ಕೆಲವು ಸತಿ 1+1 ಮಾಡಕ್ ಹೋಗ್ಬಿಟ್ಟು ಕೆಲವು ಸತಿ -2 ಆಗಿರ್ತಾವೆ. ಅವು ಆಗಿದ ಉದಾಹರಣೆಗಳು ಬೇಕಾದಷ್ಟು ಕೊಡ್ಬೋದು. ಆದ್ರೆ ಅದಲ್ಲ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಏನು ಸರ್ಕಾರಗಳು ಇದಾವೆ, ಆ ಸರ್ಕಾರ ಏನ್ ಸ್ಪಂದನೆ ಮಾಡಿದೆ, ಅವ್ರ ಅಭ್ಯರ್ಥಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ. ಗೀತಕ್ಕ ಅವರೆಲ್ಲ ಒಂದು ಕೆಲಸವನ್ನು ಹಿಡಿದಾಗ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಬಂಗಾರಪ್ಪಾಜಿಯವರು ಆದ್ಮೇಲೆ ಯಾಕೆಂದ್ರೆ ಮತ್ತೆ ಸಂಸದರಾಗಿರ್ಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ, ಇವತ್ತು ಗೀತಕ್ಕ ಅವ್ರ ಹೆಸರಲ್ಲಿ ಆದ್ರೆ ಇದು ಒಳ್ಳೆ ಧ್ವನಿಯಾಗಿ ಇರ್ತಾರೆ. ಆ ಅವಶ್ಯಕತೆ ಕೊರತೆ ಇತ್ತು, ಅದನ್ನ ಗೀತಾ ಶಿವರಾಜ್ ಕುಮಾರ್ ತುಂಬ್ತಾರೆ ಅಂತಕ್ಕಂಥದ್ದು ವಿಶ್ವಾಸದಿಂದ ನಾವು ಹೋಗ್ತೀವಿ. ಆಮೇಲೆ ಗೀತಕ್ಕ ಅವರು ಹೋದ್ಸತಿ MLA ಚುನಾವಣೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕೆಲಸನ ಅವ್ರ ಕಾಂಟ್ರಿಬ್ಯೂಷನ್ ಪಕ್ಷದ ವತಿಯಿಂದ ಮಾಡಿದ್ರು. ಶಿವಣ್ಣವ್ರು ವೈಯಕ್ತಿಕವಾಗಿ ಮಾಡಿದ್ರು. ಪಕ್ಷ ಸೇರ್ಪಡೆ ಇಲ್ಲ ಅಂದ್ರೇನು ನಾವು ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಗೀತಕ್ಕ ಅವ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬೀದರಿಂದ ಹಿಡಿದು ಮೈಸೂರುವರೆಗೂ ವರುಣ ಅವ್ರಿಗೂ ಮಾನ್ಯ ಸಿದ್ದರಾಮಯ್ಯ ಅವ್ರ ಕ್ಷೇತ್ರದವರೆಗೂ ಕೂಡ ಎಲ್ಲೆಲ್ಲಿ ಹೇಳಿದ್ರು ಆ ಜವಾಬ್ದಾರಿ ಅಂತ ಈ ಸತಿನೂ ಕೂಡ ಆ ಕೆಲಸವನ್ನ ಅವ್ರು ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ನನಗಿದೆ. ಇದು ಕ್ಯಾಂಡಿಡೇಟ್ ಆಗುವಂತ ವಿಚಾರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರದ್ದು ಮುಕ್ತವಾದಂತ ಒಂದು ಅಭಿಪ್ರಾಯ ಅಂದ್ರೆ ಅವ್ರಿಗೆ ಆ ರೀತಿ ಇದೆಯಾ? ಅವ್ರಿಗೆ ಆಸೆ ಇತ್ತು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ, ನಿತ್ತು ನಾನು ಗೆದ್ದು ಸೇವೆ ಮಾಡಬೇಕು ಅನ್ನೋದು ಆಸೆ ಮುಂಚೆನೇ ಇತ್ತು. ಆದ್ರೆ ಅವಾಗ ಸ್ವಲ್ಪ ಕಷ್ಟ ಇತ್ತು. ಅದು ಗೊತ್ತಿದ್ರೇನು ಕೂಡ ಪಕ್ಷದ ಒಂದು ಕರ್ತವ್ಯದ ಮೇಲೆ ಅವರು ನಿಂತು ಅವ್ರ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಸೋಲನ್ನು ಅನುಭವಿಸಬೇಕಾಯ್ತು. ಈಗ ವಾತಾವರಣ ಚೆನ್ನಾಗಿದೆ. ಆ ಕೆಲಸವನ್ನ ಅವತ್ತೇನು ಆಸೆ ಇತ್ತು ಅದನ್ನ ಇವತ್ತು ಗೀತಕ್ಕ ಅವರು ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೆಲ್ಲರೂ ಕೂಡ ನಾವು ಸಹಾಯಸ್ತವನ್ನ ನಾವು ಕೊಡ್ತೀವಿ. ಈಗ ನಿಮ್ ತಂದೆಯವರು ಸಹಜವಾಗಿ ಬಂಗಾರಪ್ಪರವರು ತಮ್ಮದೇ ಆದಂತ ಒಂದು ಚಾಪನ್ನು ಮೂಡಿಸಿರುವಂತದ್ದು. ಸೊ ಬದಲಾದ ಸನ್ನಿವೇಶ ಹಿಂದೆ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ರೆ ಆದ್ರೆ ಈಗ ಕಾಂಗ್ರೆಸ್ ನೇರವಾಗಿ, ಯಾಕಂದ್ರೆ ಮತ್ತೆ ಕಾಂಗ್ರೆಸ್ ಮನೆಯಲ್ಲೇ ನೀವು ನಿಲ್ತಿರುವಂತದ್ದು, ಇದು ಎಷ್ಟು ಮಟ್ಟಿಗೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ತುಂಬಾ ಬದಲಾವಣೆ ಆಗ್ತದೆ. JDS ಅಲ್ಲಿ ನಿಂತಾಗ ಕೆಲವು ಓಟ್ಗಳು ಬರಲಿಲ್ಲ, ಆಗೋದಿಲ್ಲ, ಕಷ್ಟ. ನಾನು ಕೋಲಿಷನ್ ಅಭ್ಯರ್ಥಿ ಆಗಿದ್ದೆ JDS ಇಂದ. ನಾನು ಅವಾಗ್ಲೂ ಕೂಡ ಹಂತಕ್ಕೆ ಬಂದೆ, ಗೆಲುವಿನ ಹಂತಕ್ಕೆ. ಆದ್ರೆ ಗೆಲುವಿನ ಕಾಣಕ್ಕಾಗ್ಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಿಂದ ಇರೋದ್ರಿಂದ. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಏನು ಅಂದ್ರೆ ಜನರಿಗೆ ಹೋಗಿ ಮತ ಕೇಳಿಸಿ ಎಂಡ್ ಆಫ್ ದ ಡೇ ನಾವು ಎಷ್ಟೇ ನಾವಿಬ್ರು ವಿಶ್ಲೇಷಣೆ ಮಾಡ್ಕೊಂಡು ಮತ ಹಾಕೋರು ಯಾರು? ಜನರು. ಯಾಕೆ ಮತ ಹಾಕ್ತಾರೆ? ಅವ್ರಿಗೆ ಹೌದು ಇದು ಸರಿ ಅನ್ಸಿದ್ರೆ ಮಾತ್ರ. ಮುಂಚೆ ಇತ್ತು 2019ರಲ್ಲಿ ಭಾವನಾತ್ಮಕ, ಇಲ್ಲಿಂದ ನಡೆಯೋದು ಚುನಾವಣೆ. ಇವತ್ತು ಇಲ್ಲಿಂದ ಅಲ್ಲ, ಇವತ್ತು ಇಲ್ಲಿಂದ ನಡೀತದೆ. ಅದು ಇಲ್ಲಿಗೆ ಹಸು ನೀಗಿಸ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಮಾಡಿದ್ದಾರೆ. ಆ ನಿಟ್ಟಿನ ಮೇಲೆ ನನಗೆ ವಿಶ್ವಾಸ ಇದೆ. ಜನರು ಸ್ಪಂದನೆ ಮಾಡಿರ್ತಕ್ಕಂಥ ಸಹಕಾರವನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ ಅವರೇ ತಗೊಳ್ತಾರೆ ಆಟೋಮೆಟಿಕ್ ಆಗಿ. 92% ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಕುಟುಂಬಗಳಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಇವತ್ತು ಸಹಕಾರವನ್ನು ಮಾಡಿರೋದ್ರಿಂದ, ಮಾತನ್ನು ಏನು ಕೊಟ್ಟು ನಾವು ಮತವನ್ನು ಹಾಕ್ಸ್ಕೊಂಡಿದ್ದೀವಿ, ನಾವು ಮಾತನ್ನು ಉಳಿಸ್ಕೊಂಡಿರೋದ್ರಿಂದ ಇದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಆಗ್ತದೆ. ಸಹಜವಾಗಿ ಶಿವಮೊಗ್ಗ ಅಂತ ತಕ್ಷಣ ಮತ್ತೊಂದು ಪರ್ಯಾಯವಾಗಿ ಬರುವಂತದ್ದು ಕೂಡ ಈಗ ಯಡಿಯೂರಪ್ಪ ಕೂಡ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು, ತಮ್ಮ ಪುತ್ರನ ಗೆಲುವು ಅನ್ನುವಂಥದ್ದು. ಸೊ ಈ ಒಂದು ಪ್ರತಿಷ್ಠೆ ಜಿದ್ದಾಜಿದ್ದಿನಲ್ಲಿ ಮಧು ಬಂಗಾರಪ್ಪ ಇಷ್ಟು ಮಟ್ಟಿಗೆ ವರ್ಕೌಟ್ ಅನ್ನು ಮಾಡ್ತಾರೆ, ಯಾವ ರೀತಿಯ ತಂತ್ರಗಾರಿಕೆನ ರೂಪಿಸ್ತಾರೆ ಅಂತ? ನಾನು ಹೇಳಿದ್ದು ಗೀತಕ್ಕ ಅವ್ರನ್ನ ಗೆಲ್ಸ್ಕೊಳ್ಳೋದು ಒಂದು ನೋಡ್ತೀವಿ ಹೊರತು ರೂಪ, ತತ್ರೂಪ, ತಂತ್ರ, ಕುತಂತ್ರ, ಈ ತಂತ್ರ ನಾನು ಅದನ್ನೆಲ್ಲ ನೋಡೋದಿಲ್ಲ.
ನಮಗೆ ಒಂದೇ ಒಂದು ವಿಶ್ವಾಸ, ಜನರ ಹತ್ರ ಹೋಗ್ತೀವಿ, ಮತವನ್ನ ತಗೊಂಡ್ ಬರ್ತೀವಿ ಅಷ್ಟೇ. ಅದೊಂದು ಬಿಟ್ರೆ ಇನ್ನೇನು ಇಲ್ಲೇ ಇಲ್ಲ. ಸ್ವಾಭಾವಿಕವಾಗಿ ಇರ್ತದೆ ಅವ್ರ ಮಕ್ಕಳಿಗೆ ಅಂತ. ಹಂಗಾರೆ ನಾನು ಬಂಗಾರಪ್ಪ ಅವರ ಸೋಲ್ನ ಇವತ್ತು ಗೆಲ್ಲಬೇಕು ಅನ್ನೋದನ್ನ ಹೇಳ್ಬೋದಲ್ಲ. ಇವತ್ತು ಕೂಡ ಬಂಗಾರಪ್ಪಾಜಿಯವ್ರನ್ನ ಇಡೀ ರಾಜ್ಯದಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನೆನ್ಸ್ಕೊಳ್ತಾರೆ ಬಂಗಾರಪ್ಪಾಜಿಯವ್ರನ್ನ. ಅವ್ರ ಮಗಳು ತಾನೇ ಇವತ್ತು ನಿಲ್ತಾ ಇರೋದು ಅಂತ ಹೇಳಿ ನಾನು ಹೋಗ್ಬೋದು. ಇದೆಲ್ಲ ನಡೀತಾವೆ, ಚುನಾವಣೆಯಲ್ಲಿ ನಡೆಯೋದು. ಆದ್ರೆ ಜನರು ಎಂಡ್ ಆಫ್ ದ ಡೇ ಯಾರ ಮೇಲೆ ವಿಶ್ವಾಸ ಇಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೊನ್ನೆ ಹೆಂಗೆ ವಿಧಾನಸಭೆಯಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೆ, ಇಲ್ಲೂ ಕೂಡ ವಿಶ್ವಾಸ ಇಡ್ತಾರೆ. ಮಧು ಬಂಗಾರಪ್ಪ ಅವರು ಹಿಡಿದ ಕೆಲಸವನ್ನ, ಹಠ ಹಿಡಿದ ಕೆಲಸವನ್ನ ಮಾಡೇ ಮಾಡ್ತಾರೆ ಅಂತ. ಅದ್ರಲ್ಲಿ ಮುಂದುವರೆದ ಭಾಗವಾಗಿ ಟಿಕೆಟ್ ಅನ್ನ ಕೂಡ, ಯಾಕಂದ್ರೆ ಪಕ್ಷದ ನಾಯಕರಿಗೆ ಒಂದು ಮಾತನ್ನು ಕೊಟ್ಟು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ನಾನು ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ತನಗೆ ಅನ್ನುವಂತ ವಾಗ್ದಾನ ಮಾತನ್ನ ತಾವು ಕೊಟ್ಟಿದ್ದೀರಾ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಲ್ಲ, ಅದು ಸಂಪೂರ್ಣವಾಗಿ ಮಧು ಬಂಗಾರಪ್ಪನ ವೈಯಕ್ತಿಕವಾಗಿ ವಿಚಾರ 100% ಅಲ್ಲ. ಇದು ಪಕ್ಷ ತೀರ್ಮಾನ. ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ನನ್ನ ಥರನೇ, ನಾನು ಅವ್ರ ಥರನೇ ಅನ್ಕೊಂಡು ನಾವು ಮಾಡ್ಕೊಂಡು ಬರ್ತೀವಿ ಹೊರತು ಮಧು ಬಂಗಾರಪ್ಪ ಇಸ್ ನಾಟ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಮಧು ಬಂಗಾರಪ್ಪ ಇರ್ತಾನೆ ಹೊರತು ನಾನು ಆ ಥರ ಜವಾಬ್ದಾರಿನ ನಾನು ಮಾಡೋದಕ್ಕೆ ಹೋಗಲ್ಲ. ಜವಾಬ್ದಾರಿ ಎಲ್ಲರದು ಇದೆ, ಜವಾಬ್ದಾರಿ ಎಲ್ಲರೂ ಸೇರಿ ನಾವು ತಗೋತೀವಿ. ಸರ್, ಯಾವಾಗ್ಲಿಂದ ನಿಮ್ಮ ಚುನಾವಣಾ ಪ್ರಚಾರ ಆರಂಭ ಆಗುತ್ತೆ? ಇಲ್ಲ, ನಾವಾಗ್ಲೇ ವರ್ಕ್ನೆಲ್ಲ ಶುರು ಮಾಡ್ಕೊಂಡಿದೀವಿ. ಒಂದು ಹಂತಕ್ಕೆ ಅಭ್ಯರ್ಥಿಯಾಗಿ ಹೊರಡೋದು ಇನ್ನೊಂದು 2-3 ಡೇಸ್ ಅಲ್ಲಿ ಗೀತಕ್ಕ ಅವ್ರು ಹೊರಡ್ತಾರೆ. ಸೊ ಶಿವರಾಜ್ ಕುಮಾರ್ ಈ ಬಾರಿ ಏನಾದ್ರೂ ಪ್ರಚಾರಕ್ಕೆ ಬರ್ತಿದಾರ? ಬಂದ್ರೆ ಯಾವ ರೀತಿ ಪ್ರಚಾರದಿರುತ್ತೆ, ಎಷ್ಟು ದಿವಸಗಳ ಕಾಲ ಇರುತ್ತೆ? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಹೋದ್ ಸತಿ ಏನು ಅಭ್ಯರ್ಥಿ ಇಲ್ಲ ಅಂದ್ರೂ ಬರೀ ನನ್ನ ಹೆಸರಿಗೇನೆ 1.5 ತಾಸು ನನಗೆ ಬಂದಿದ್ರು. ಅಡೆ ಇಡೀ ರಾಜ್ಯಕ್ಕೆ 10 ದಿವಸ ಎಲ್ಲಾ ಕಡೆನೂ ಹೋಗಿ ಬಂದ್ರು, ಬೀದರಿಂದ ಮೈಸೂರುವರೆಗೂ. ಅದೇ ರೀತಿ ಈ ಸತಿನೂ ಅಷ್ಟೇ. ಬರೀ ಗೀತಕ್ಕ ಅವರಿಗಲ್ಲ, ಅವ್ರ ಮನ್ಸಲ್ಲಿ ಏನೋ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಮನ್ಸಲ್ಲಿ ಇದೆ, ಅದು ಹಂಚ್ಕೊಂಡಿದ್ದಾರೆ. ಅದಕ್ಕೆ ಅವರು ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಪಕ್ಷ ಏನಾದ್ರು ಕೆಲಸ ಕೊಟ್ರೆ ಶಿವಣ್ಣವ್ರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಈ ಬಾರಿ ಕೂಡ ಪ್ರತಿಷ್ಠೆ ಆಗಿರುವಂತ ಕಾರಣಕ್ಕಾಗಿ ಶಿವರಾಜ್ ಕುಮಾರ್ ಅವರು ಅಲ್ಲೇ ವಾಸ್ತವ್ಯ ಹೂಡುವಂತದ್ದು, ಆ ರೀತಿ ಏನಾದ್ರು ಇದೆಯಾ? ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಗೀತಕ್ಕವ್ರು ಗೆಲ್ಬೇಕು ಅನ್ನೋದು ಆಸೆ ಶಿವಣ್ಣವ್ರಿಗೂ ಮನ್ಸಲ್ಲಿದೆ. ಸೊ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಗೆಲ್ಸ್ಕೊಂಡ್ ಬರೋದೇ ನಮ್ಮ ಪ್ರಶ್ನೆ. ಅದನ್ನ ಎಲ್ಲ ಏನೇನ್ ಮಾಡ್ಬೇಕೋ ನಾವು ಕೆಲಸವನ್ನ ಮಾಡಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಮುಖ್ಯವಾಗಿರುವಂತದ್ದು ಈ ಬಾರಿ ಎಷ್ಟು ಮತಗಳ ಅಂತರದಲ್ಲಿ, ಅಂದ್ರೆ ಎಷ್ಟು ಲೀಡಲ್ಲಿ ಗೆಲ್ಸ್ಕೊಂಡ್ಬರೋ ಆ ರೀತಿ ನಿಮಗೆ ಇದೆ ಅಂತ? 93% ಎಲ್ಲರೂ ಸಹಕಾರ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಗೀತಕ್ಕವ್ರಿಗೆ ಮತ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಹಕಾರ ತಗೊಂಡಿರೋದ್ರಿಂದ ಸಂಪೂರ್ಣವಾಗಿ ಯಾರ್ಯಾರು ಸಹಕಾರ ತಗೊಂಡಿದ್ದೀರಿ, ಇಷ್ಟು ವರ್ಷ ನಿಮಗೆ ಯಾರು ನಿಂತಿದ್ದಾರೆ ಒಂದು ಸರ್ಕಾರ ಜನರು ಬಡವರು ಪರವಾಗಿ, ನೀವು ಕಾಂಗ್ರೆಸ್ ಪಕ್ಷ ನಿಂತಿರೋದ್ರಿಂದ ಮಾಡಿ ಅಂತೇಳಿ ನಾನು ಹೇಳ್ತೀನಿ. ಅವಾಗ ಅಂತರದ ಪ್ರಶ್ನೆ ಅಲ್ಲ, ಗೆಲುವು, ಗೌರವ, ವಿಶ್ವಾಸ. ಈ ವಿಶ್ವಾಸದಲ್ಲಿ ಗೆಲ್ತಾರೆ ಗೀತಕ್ಕವ್ರು. ಸೊ ಇದಿಷ್ಟು ಕೂಡ ಮಧು ಬಂಗಾರಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.